ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಿ? ನಮಗೆ ಸ್ಕೂಲಿಗೆ ಇವತ್ತು ರಜೆ ಕೊಟ್ಟಿದ್ದಾರೆ, ಮಳೆ ಅಂತ. ಇಲ್ಲಿ ಮಳೆ ಸ್ವಲ್ಪ ಕಡಿಮೆ ಉಂಟು. ನಾನು ಬೀದಿ ತಗೊಂಡು ಹೋಗ್ತಾ ಇದ್ದೀನಿ. ಸೀಗೆಕಾಯಿಯನ್ನು ಯಾರಾದರೂ ನೋಡಿದ್ದೀರಾ ಹೇಳಿ? ಇದು ಅದರ ಸೊಪ್ಪು. ಇದರ ತುದಿಯನ್ನು ತೆಗೆದು ಸಾಂಬಾರು ಮಾಡಲಿಕ್ಕೆ ಆಗ್ತದೆ. ನೋಡಿ, ಇಲ್ಲಿ ಒಂದುಂಟು, ಇದು ತುದಿ. ನಾನು ಆಮೇಲೆ ತೋರಿಸ್ತೇನೆ ತೆಗೆದು. ನುಗ್ಗೆ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೊಂದ್ಸಲ ಪಲ್ಯ ಮಾಡಬೇಕು. ಆಮೇಲೆ ಇದು ಸೀಗೆ ಸೊಪ್ಪಿನ ಸಾಂಬಾರು. ಅದು ಒಂದು 3 ದಿವಸ ಕುಡಿಬೇಕು ನಾವು. ಅದನ್ನು ಊಟದೊಟ್ಟಿಗೆ ತಿಂದರೆ ಒಳ್ಳೆಯದಾಗ್ತದೆ, ಆರೋಗ್ಯಕ್ಕೆ ಒಳ್ಳೆಯದಲ್ವ. ಹಾಗಾಗಿ ಸೊಪ್ಪೆಲ್ಲ ಕಲೆಕ್ಟ್ ಮಾಡಿ ಆಯಿತು. ನೋಡಿ, ಇದು ಸೀಗೆಕಾಯಿ ತುದಿ, ಆಮೇಲೆ ಇದು ಪುನರ್ಪುಳಿ, ಬಿರಿಂಡ ಅದರ ಸೊಪ್ಪು, ಇದೊಂದು ಪಾರಂಬೋಲ್ ಅಂತ ಅದರ ಸೊಪ್ಪು, ಒಗ್ಗರಣೆ ಸೊಪ್ಪು, ಇದೊಂದು ನೆಕ್ಕರೆ ಸೊಪ್ಪು ಅಂತ, ಇದು ನಾನಿಲ್ ಸೊಪ್ಪು, ಆಮೇಲೆ ಇದು ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಅದರ ಸೊಪ್ಪು, ಇದೊಂದು ಕೈರೋಲ್ ಅಂತ. ಇದು ನನಗೆ ಎಲ್ಲ ಕನ್ನಡದಲ್ಲಿ ಗೊತ್ತಿಲ್ಲ ಕೆಲವು ಹೆಸರು, ಹಾಗೆ ಕೈರೋಲ್ ಅಂತ ಇದು. ಆಮೇಲೆ ಇದೊಂದು ಚೂರಿಕಾಯಿ ಅದರ ತುದಿ, ಇದು ಪೇರಳೆ ಹಣ್ಣಿನ ಇದು ಮರದ ತುದಿ. ಆಮೇಲೆ ಇದು ಕೊರಜಿ ಮರ ಅಂತ ಇದೆ, ಅದರ ಇದು ಸೊಪ್ಪು, ಇದು ನೆಲನೆಲ್ಲಿ ಅಂತ. ಆಮೇಲೆ ಇದೊಂದು ಕೇಪುಳು ಹಣ್ಣಿನ ಹೂವು, ಅದರ ಇದು ಸೊಪ್ಪು. ಇದೆಲ್ಲ ಕಲೆಕ್ಟ್ ಮಾಡಿ ಈಗ ಇದನ್ನು 2 ನಿಮಿಷ ಬಾಡಿಸಿ ಮತ್ತೆ ತೋರಿಸ್ತೇನೆ. ಸೊಪ್ಪೆಲ್ಲ ಬಾಡಿಸಿಕೊಂಡಾಯಿತು. ಈ ಸೊಪ್ಪು ತೆಗೆಯುವಾಗ ಜಾಗ್ರತೆ ಮಾಡಬೇಕು, ಅಂದರೆ ಹುಳ ಎಲ್ಲ ಇರ್ತದೆ. ಎಲ್ಲ ಕ್ಲೀನ್ ಮಾಡಿ ಮತ್ತೆ ಯಾರಾದರೂ ಹಿರಿಯರ ಹತ್ರ ಕೇಳಿ ತಿಳ್ಕೊಳ್ಬೇಕು ಈ ಸೊಪ್ಪು ತೆಗೆಯುವಾಗ. ಇದಕ್ಕೆ ಈಗ ಮಸಾಲೆ ರೆಡಿ ಮಾಡೋಣ. ಕೊತ್ತಂಬರಿ, ಜೀರಿಗೆ, ಆಮೇಲೆ ಮೆಂತ್ಯ ಕಾಳು, ಸಾಸಿವೆ ಹುಡಿ, ಆಮೇಲೆ ಕಾಳು ಮೆಣಸು, ಇದೊಂದು ಓಂಕಾಳು ಅಜ್ಮಲ, ಮತ್ತು ಕೊಬ್ಬರಿ 4 ಒಣಮೆಣಸು. ಇಷ್ಟು ಈಗ ಅದರ ಒಟ್ಟಿಗೆ ಗ್ರೈಂಡ್ ಮಾಡೋದು. ಮಸಾಲೆ ಹುರಿದು ಗ್ರೈಂಡ್ ಮಾಡಿಕೊಂಡೆ. ಇವಾಗ ಇದಕ್ಕೆ ಸೊಪ್ಪನ್ನು ಹಾಕುವ. ಸ್ವಲ್ಪ ಅರಸಿನ ಹಾಕಿದ್ದೇನೆ. ಮಸಾಲೆಗೆ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೆ ಹುಳಿ ಹಾಕಬೇಕಂತಿಲ್ಲ, ಯಾಕೆಂದರೆ 2 ವೆರೈಟಿ ಹುಳಿ ಸೊಪ್ಪು, ಹಾಗಾಗಿ. ಮತ್ತು ಉಪ್ಪು ಹಾಕಿಕೊಂಡಿದ್ದೇನೆ. ಗ್ರೈಂಡ್ ಮಾಡುವ ಈಗ. ಸೊಪ್ಪು ಹಾಕಿ ಗ್ರೈಂಡ್ ಮಾಡಿಕೊಂಡಾಯಿತು. ನೋಡಿ ಎಷ್ಟು ಚೆಂದ ಬಂದಿದೆ ಅಲ್ವಾ? ಇದರಲ್ಲಿ ಸೀಗೆಕಾಯಿ ಸೊಪ್ಪು, ಅದು ಮತ್ತೊಂದು ಬಿರಿಂಡ, ಆಮೇಲೆ ಇನ್ನೊಂದು ಕೈರೋಲ್ ಸೊಪ್ಪು ಅಂತ. ಅದರಲ್ಲಿ 3 ಸೊಪ್ಪಿನಲ್ಲಿ ಹುಳಿ ಇದೆ, ಹಾಗಾಗಿ ಹುಳಿ ಹಾಕ್ಕೊಂಡಿಲ್ಲ. ಈಗ ಇದನ್ನು ಕುದಿಸುವ. ನೋಡಿ, ಆರೋಗ್ಯಕರವಾದ ಸೊಪ್ಪಿನ ಪಲಾದ್ಯ ರೆಡಿ ಆಯಿತು. ನೋಡಿ, ಪರಿಮಳ ಬರ್ತಾ ಉಂಟು. ಇದಕ್ಕೆ ನಾನು ಯಾವುದೇ ಎಣ್ಣೆ ಹಾಕಲಿಲ್ಲ, ಅಂದರೆ ಇದೊಂದು ನನಗೆ ಒಂದು 2-3 ದಿವಸ ಬರಬೇಕಂತ, ಹಾಗೆ ಏನೂ ಹಾಕಲಿಲ್ಲ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಮಳೆಗಾಲದಲ್ಲಿ. ನೀವೊಂದು ಸಲ ಟ್ರೈ ಮಾಡಿ. ಆದರೆ ಸೊಪ್ಪು ತೆಗೆಯುವಾಗ ಯಾರ ಹತ್ರ ಅದು ಕೇಳಿ ತೆಗೀರಿ. ನೋಡಿ, ತುಂಬ ಪರಿಮಳ ಬರ್ತಾ ಉಂಟು. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು. ಥ್ಯಾಂಕ್ ಯು.